ಅನನ್ಯ ಭಟ್ ಪ್ರಕರಣದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಸುಜಾತಾ ಭಟ್ಗೆ ಶಾಕ್ ಕಾದಿದ್ಯಾ? ಅನನ್ಯ ಭಟ್ ಪ್ರಕರಣ ಏನಾಗುತ್ತೆ ಹಾಗಾದ್ರೆ? ಸುಜಾತಾ ಭಟ್ ಹೇಳ್ತಾ ಇರೋದೆಲ್ಲ ಸತ್ಯನ ಅಥವಾ ಸುಳ್ಳ? ಏನಾಗುತ್ತೆ? ಅದರ ತಾರ್ಕಿಕ ಅಂತ್ಯದತ್ತ ಈ ಪ್ರಕರಣ ಹೆಜ್ಜೆ ಇಡ್ತಾ ಇದೆಯಾ? ಏನಾಗುತ್ತೆ ಹಾಗಾದ್ರೆ ಆ ಪ್ರಕರಣದಲ್ಲಿ? ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಅನನ್ಯ ಭಟ್ ಪ್ರಕರಣದ್ದು. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ರಣರೋಚಕ ಆಯಾಮ. ಸುಜಾತಾ ಭಟ್ಗೆ ಬಿಗ್ ಶಾಕ್ ಕಾದಿದ್ಯಾ? ಈ ಸೋ ಕಾಲ್ಡ್ ಅನನ್ಯ ಭಟ್ ಪ್ರಕರಣವನ್ನ ವಿಚಾರಣೆ ನಡೆಸೋದಕ್ಕೆ ಎಸ್ಐಟಿ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇವರೇ ಬಂದ್ರು, ಸುಜಾತಾ ಭಟ್ ಅವರೇ ತಾನಾಗೆ ಬಂದ್ರು. ಈ ಮಾಸ್ಕ್ ಮ್ಯಾನ್ ಬಂದಾಗ ಸೆಕೆಂಡ್ ಕ್ಯಾರೆಕ್ಟರ್, ಎರಡನೇ ಪಾತ್ರವಾಗಿ ಒಂದು ಎಂಟ್ರಿ ಕೊಟ್ರು. ಈಗ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಎಸ್ಐಟಿ ಈ ಅನನ್ಯ ಭಟ್ ಪ್ರಕರಣವನ್ನ ತನಿಖೆ ಮಾಡೋದಕ್ಕೆ ಹೊರಟಿದೆ ಅಂತ ಹೇಳಲಾಗ್ತಾ ಇದೆ. ಪೂರ್ವಾಪರ ಏನಿದೆ ಅನನ್ಯ ಭಟ್ ಅಂತ ಹೇಳುವಂತಹ ಈ ಪ್ರಕರಣದ್ದು ಅಂತ ಕೆದಕೋಕ್ಕೆ ಹೊರಟಿದೆಯಂತೆ ಎಸ್ಐಟಿ. ಸುಜಾತಾ ಭಟ್ಗೆ ಎಸ್ಐಟಿ ನೋಟಿಸ್ ನೀಡಿದೆ ಅಂತ ಹೇಳಲಾಗ್ತಾ ಇದೆ. ಅನನ್ಯ ಭಟ್ ನಾಪತ್ತೆ ಕೇಸಿನ ತನಿಖೆಯನ್ನ ಚುರುಕುಗೊಳಿಸಿದೆಯಂತೆ ಎಸ್ಐಟಿ. ಕೇಸ್ ಹಸ್ತಾಂತರವಾಗ್ತಿದ್ದಂತೆ ಎಸ್ಐಟಿ ಸುಜಾತಾ ಭಟ್ಗೆ ಬಂದು ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿದೆಯಂತೆ. ಇಡೀ ಪ್ರಕರಣ ಸತ್ಯನ ಸುಳ್ಳ ಅನ್ನೋದರ ಕುರಿತಾಗಿ ಎಸ್ಐಟಿ ಮಾಹಿತಿ ಸಂಗ್ರಹ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದುವರೆಗೆ ಮಾತೆತ್ತಿದ್ರೆ ನಾನು ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡ್ತೀನಿ, ದಾಖಲೆಗಳನ್ನ ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಂತಹ ಸುಜಾತಾ ಭಟ್ ಇದೀಗ ಎಸ್ಐಟಿಗೆ ದಾಖಲೆಗಳನ್ನ ಕೊಡ್ತಾರಾ? ದಾಖಲೆಗಳ ಮುಖಾಂತರ ಅನನ್ಯ ಭಟ್ ಇದ್ದದ್ದು ಸತ್ಯ ಆದ್ರೆ ಮುಂದೇನಾಗತ್ತೆ ಹಾಗಾದ್ರೆ? ಅನನ್ಯ ಭಟ್ ಕೊಲೆಗಾರ ಅಥವಾ ಕೊಲೆ ಆಗಿದೆ ಅಂತಾದ್ರೆ, ಅಥವಾ ನಾಪತ್ತೆ ಆಗಿದೆ ಅಂತಾದ್ರೆ ನಾಪತ್ತೆ ಆಗಿದ್ದು ಹೇಗೆ? ಆ ಎಲ್ಲ ವಿಚಾರಗಳನ್ನ ಎಸ್ಐಟಿ ಹೊರಗೆ ತರುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಹೊರಗಡೆ ಬಂದಂತಹ ಮತ್ತೊಂದು ಮಹತ್ವದ ವಿಚಾರ, ಆಕೆಯ ಫೋಟೋ ವಾಸಂತಿ ಅನ್ನುವಂತಹ ಮಹಿಳೆಯದ್ದು ಅಂತ ಹೇಳಲಾಗ್ತಾ ಇದೆ. ಅವರ ಕುಟುಂಬಸ್ಥರು ಹಾಗಂತ ಆರೋಪ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹತ್ತು ಕರೆದು ಸುಜಾತಾ ಭಟ್ ಹೇಳ್ತಾ ಇರುವಂತದ್ದು ನಿಜಾನ ಸುಳ್ಳ ಅನ್ನೋ ಪ್ರಶ್ನೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅನನ್ಯ ಭಟ್ ಪ್ರಕರಣದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಸುಜಾತಾ ಭಟ್ಗೆ ಶಾಕ್ ಕಾದಿದ್ಯಾ? ಅನನ್ಯ ಭಟ್ ಪ್ರಕರಣ ಏನಾಗುತ್ತೆ ಹಾಗಾದ್ರೆ? ಸುಜಾತಾ ಭಟ್ ಹೇಳ್ತಾ ಇರೋದೆಲ್ಲ ಸತ್ಯನ ಅಥವಾ ಸುಳ್ಳ? ಏನಾಗುತ್ತೆ? ಅದರ ತಾರ್ಕಿಕ ಅಂತ್ಯದತ್ತ ಈ ಪ್ರಕರಣ ಹೆಜ್ಜೆ ಇಡ್ತಾ ಇದೆಯಾ? ಏನಾಗುತ್ತೆ ಹಾಗಾದ್ರೆ ಆ ಪ್ರಕರಣದಲ್ಲಿ? ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಅನನ್ಯ ಭಟ್ ಪ್ರಕರಣದ್ದು. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ರಣರೋಚಕ ಆಯಾಮ. ಸುಜಾತಾ ಭಟ್ಗೆ ಬಿಗ್ ಶಾಕ್ ಕಾದಿದ್ಯಾ? ಈ ಸೋ ಕಾಲ್ಡ್ ಅನನ್ಯ ಭಟ್ ಪ್ರಕರಣವನ್ನ ವಿಚಾರಣೆ ನಡೆಸೋದಕ್ಕೆ ಎಸ್ಐಟಿ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇವರೇ ಬಂದ್ರು, ಸುಜಾತಾ ಭಟ್ ಅವರೇ ತಾನಾಗೆ ಬಂದ್ರು. ಈ ಮಾಸ್ಕ್ ಮ್ಯಾನ್ ಬಂದಾಗ ಸೆಕೆಂಡ್ ಕ್ಯಾರೆಕ್ಟರ್, ಎರಡನೇ ಪಾತ್ರವಾಗಿ ಒಂದು ಎಂಟ್ರಿ ಕೊಟ್ರು. ಈಗ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಎಸ್ಐಟಿ ಈ ಅನನ್ಯ ಭಟ್ ಪ್ರಕರಣವನ್ನ ತನಿಖೆ ಮಾಡೋದಕ್ಕೆ ಹೊರಟಿದೆ ಅಂತ ಹೇಳಲಾಗ್ತಾ ಇದೆ. ಪೂರ್ವಾಪರ ಏನಿದೆ ಅನನ್ಯ ಭಟ್ ಅಂತ ಹೇಳುವಂತಹ ಈ ಪ್ರಕರಣದ್ದು ಅಂತ ಕೆದಕೋಕ್ಕೆ ಹೊರಟಿದೆಯಂತೆ ಎಸ್ಐಟಿ. ಸುಜಾತಾ ಭಟ್ಗೆ ಎಸ್ಐಟಿ ನೋಟಿಸ್ ನೀಡಿದೆ ಅಂತ ಹೇಳಲಾಗ್ತಾ ಇದೆ. ಅನನ್ಯ ಭಟ್ ನಾಪತ್ತೆ ಕೇಸಿನ ತನಿಖೆಯನ್ನ ಚುರುಕುಗೊಳಿಸಿದೆಯಂತೆ ಎಸ್ಐಟಿ. ಕೇಸ್ ಹಸ್ತಾಂತರವಾಗ್ತಿದ್ದಂತೆ ಎಸ್ಐಟಿ ಸುಜಾತಾ ಭಟ್ಗೆ ಬಂದು ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿದೆಯಂತೆ.
ಇಡೀ ಪ್ರಕರಣ ಸತ್ಯಾನ ಸುಳ್ಳ ಅನ್ನೋದರ ಕುರಿತಾಗಿ ಎಸ್ಐಟಿ ಮಾಹಿತಿ ಸಂಗ್ರಹ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದುವರೆಗೆ ಮಾತೆತ್ತಿದ್ರೆ ನಾನು ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡ್ತೀನಿ, ದಾಖಲೆಗಳನ್ನ ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಂತಹ ಸುಜಾತಾ ಭಟ್ ಇದೀಗ ಎಸ್ಐಟಿಗೆ ದಾಖಲೆಗಳನ್ನ ಕೊಡ್ತಾರಾ? ದಾಖಲೆಗಳ ಮುಖಾಂತರ ಅನನ್ಯ ಭಟ್ ಇದ್ದದ್ದು ಸತ್ಯ ಆದ್ರೆ ಮುಂದೇನಾಗತ್ತೆ? ಹಾಗಾದ್ರೆ ಅನನ್ಯ ಭಟ್ ಕೊಲೆಗಾರ ಅಥವಾ ಕೊಲೆ ಆಗಿದೆ ಅಂತಾದ್ರೆ ಅಥವಾ ನಾಪತ್ತೆ ಆಗಿದೆ ಅಂತಾದ್ರೆ ನಾಪತ್ತೆ ಆಗಿದ್ದು ಹೇಗೆ? ಆ ಎಲ್ಲ ವಿಚಾರಗಳನ್ನ ಎಸ್ಐಟಿ ಹೊರಗೆ ತರುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಹೊರಗಡೆ ಬಂದಂತಹ ಮತ್ತೊಂದು ಮಹತ್ವದ ವಿಚಾರ, ಆಕೆಯ ಫೋಟೋ ವಾಸಂತಿ ಅನ್ನುವಂತಹ ಮಹಿಳೆಯದ್ದು ಅಂತ ಹೇಳಲಾಗ್ತಾ ಇದೆ. ಅವರ ಕುಟುಂಬಸ್ಥರು ಹಾಗಂತ ಆರೋಪ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹತ್ತು ಕರೆದು ಸುಜಾತಾ ಭಟ್ ಹೇಳ್ತಾ ಇರುವಂತದ್ದು ನಿಜಾನಾ ಸುಳ್ಳ ಅನ್ನೋ ಪ್ರಶ್ನೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅನನ್ಯ ಭಟ್ ಪ್ರಕರಣದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಸುಜಾತಾ ಭಟ್ಗೆ ಶಾಕ್ ಕಾದಿದ್ಯಾ? ಅನನ್ಯ ಭಟ್ ಪ್ರಕರಣ ಏನಾಗುತ್ತೆ ಹಾಗಾದ್ರೆ? ಸುಜಾತಾ ಭಟ್ ಹೇಳ್ತಾ ಇರೋದೆಲ್ಲ ಸತ್ಯನಾ ಅಥವಾ ಸುಳ್ಳ? ಏನಾಗುತ್ತೆ? ಅದರ ತಾರ್ಕಿಕ ಅಂತ್ಯದತ್ತ ಈ ಪ್ರಕರಣ ಹೆಜ್ಜೆ ಇಡ್ತಾ ಇದೆಯಾ? ಏನಾಗುತ್ತೆ ಹಾಗಾದ್ರೆ ಆ ಪ್ರಕರಣದಲ್ಲಿ? ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಅನನ್ಯ ಭಟ್ ಪ್ರಕರಣದ್ದು. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ರಣರೋಚಕ ಆಯಾಮ. ಸುಜಾತಾ ಭಟ್ಗೆ ಬಿಗ್ ಶಾಕ್ ಕಾದಿದ್ಯಾ? ಈ ಸೋ ಕಾಲ್ಡ್ ಅನನ್ಯ ಭಟ್ ಪ್ರಕರಣವನ್ನ ವಿಚಾರಣೆ ನಡೆಸೋದಕ್ಕೆ ಎಸ್ಐಟಿ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇವರೇ ಬಂದ್ರು, ಸುಜಾತಾ ಭಟ್ ಅವರೇ ತಾನಾಗೆ ಬಂದ್ರು. ಈ ಮಾಸ್ಕ್ ಮ್ಯಾನ್ ಬಂದಾಗ ಸೆಕೆಂಡ್ ಕ್ಯಾರೆಕ್ಟರ್, ಎರಡನೇ ಪಾತ್ರವಾಗಿ ಒಂದು ಎಂಟ್ರಿ ಕೊಟ್ರು. ಈಗ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಎಸ್ಐಟಿ ಈ ಅನನ್ಯ ಭಟ್ ಪ್ರಕರಣವನ್ನ ತನಿಖೆ ಮಾಡೋದಕ್ಕೆ ಹೊರಟಿದೆ ಅಂತ ಹೇಳಲಾಗ್ತಾ ಇದೆ. ಪೂರ್ವಾಪರ ಏನಿದೆ ಅನನ್ಯ ಭಟ್ ಅಂತ ಹೇಳುವಂತಹ ಈ ಪ್ರಕರಣದ್ದು ಅಂತ ಕೆದಕೋಕ್ಕೆ ಹೊರಟಿದೆಯಂತೆ ಎಸ್ಐಟಿ. ಸುಜಾತಾ ಭಟ್ಗೆ ಎಸ್ಐಟಿ ನೋಟಿಸ್ ನೀಡಿದೆ ಅಂತ ಹೇಳಲಾಗ್ತಾ ಇದೆ. ಅನನ್ಯ ಭಟ್ ನಾಪತ್ತೆ ಕೇಸಿನ ತನಿಖೆಯನ್ನ ಚುರುಕುಗೊಳಿಸಿದೆಯಂತೆ ಎಸ್ಐಟಿ. ಕೇಸ್ ಹಸ್ತಾಂತರವಾಗ್ತಿದ್ದಂತೆ ಎಸ್ಐಟಿ ಸುಜಾತಾ ಭಟ್ಗೆ ಬಂದು ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿದೆಯಂತೆ. ಇಡೀ ಪ್ರಕರಣ ಸತ್ಯಾನ ಸುಳ್ಳ ಅನ್ನೋದರ ಕುರಿತಾಗಿ ಎಸ್ಐಟಿ ಮಾಹಿತಿ ಸಂಗ್ರಹ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದುವರೆಗೆ ಮಾತೆತ್ತಿದ್ರೆ ನಾನು ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡ್ತೀನಿ, ದಾಖಲೆಗಳನ್ನ ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಂತಹ ಸುಜಾತಾ ಭಟ್ ಇದೀಗ ಎಸ್ಐಟಿಗೆ ದಾಖಲೆಗಳನ್ನ ಕೊಡ್ತಾರಾ? ದಾಖಲೆಗಳ ಮುಖಾಂತರ ಅನನ್ಯ ಭಟ್ ಇದ್ದದ್ದು ಸತ್ಯ ಆದ್ರೆ ಮುಂದೇನಾಗತ್ತೆ ಹಾಗಾದ್ರೆ? ಅನನ್ಯ ಭಟ್ ಕೊಲೆಗಾರ ಅಥವಾ ಕೊಲೆ ಆಗಿದೆ ಅಂತಾದ್ರೆ ಅಥವಾ ನಾಪತ್ತೆ ಆಗಿದೆ ಅಂತಾದ್ರೆ ನಾಪತ್ತೆ ಆಗಿದ್ದು ಹೇಗೆ? ಆ ಎಲ್ಲ ವಿಚಾರಗಳನ್ನ ಎಸ್ಐಟಿ ಹೊರಗೆ ತರುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಹೊರಗಡೆ ಬಂದಂತಹ ಮತ್ತೊಂದು ಮಹತ್ವದ ವಿಚಾರ, ಆಕೆಯ ಫೋಟೋ ವಾಸಂತಿ ಅನ್ನುವಂತಹ ಮಹಿಳೆಯದ್ದು ಅಂತ ಹೇಳಲಾಗ್ತಾ ಇದೆ. ಅವರ ಕುಟುಂಬಸ್ಥರು ಹಾಗಂತ ಆರೋಪ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹತ್ತು ಕರೆದು ಸುಜಾತಾ ಭಟ್ ಹೇಳ್ತಾ ಇರುವಂತದ್ದು ನಿಜಾನಾ ಸುಳ್ಳ ಅನ್ನೋ ಪ್ರಶ್ನೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ